ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ಇನ್ನು ದಳಪತಿ ವಿಜಯ್ ಅವರಿಗೆ ಸಂಬಂಧಪಟ್ಟ ಹಾಗೆ ಈಗ ಬರ್ತಿರುವಂತಹ ನ್ಯೂಸ್ ಏನೋ ಸಿನಿಮಾ ಸಂಬಂಧಪಟ್ಟ ಹಾಗೆ ಕೂಡ ಒಂದಷ್ಟು ಗೊಂದಲ ಆಗಿತ್ತು. ಇನ್ನೊಂದು ಕಡೆ ತಮಿಳುನಾಡಿನ ಕರೂರು ಕಾಲ್ ತುಳಿತ ದುರಂತ ಸಂಬಂಧಪಟ್ಟ ಹಾಗೆ ಸಿಬಿಐ ವಿಚಾರಣೆಗೆ ತೆರಳಿದ್ದಾರೆ ತಮಿಳುನಾಟ ವಿಜಯ್. ಸಿಬಿಐ ಸಮನ್ಸ್ ನೀಡಿರುವಂತಹ ವಿಚಾರಣೆಗೆ ತಮಿಳುನಾಡಿನಿಂದ ದೆಹಲಿಗೆ ಹೊರಟಿದ್ದಾರೆ. ತಮಿಳುನಾಡಿನ ಕರೂರು ಸ್ಟ್ಯಾಂಪೀಡ್ ಸಂಬಂಧಪಟ್ಟ ಹಾಗೆ ಈ ದುರಂತ ಪ್ರಕರಣ ಸಿಬಿಐ ವಿಚಾರಣೆಗೆ ತೆರಳಿದಂತ ತಮಿಳುನಾಟ ವಿಜಯ್. ಕರೂರಿನಲ್ಲಿ ಕ್ಯಾಂಪೇನ್ ಮಾಡುವಂತಹ ಸಂದರ್ಭದಲ್ಲಿ ಕಾಲ್ ತುಳಿತ ಆಗಿತ್ತು. ಸಿಬಿಐ ವಿಚಾರಣೆಯನ್ನು ಎದುರಿಸ್ತಾ ಇದ್ದಾರೆ ದಳಪತಿ ವಿಜಯ್. ಇವತ್ತು ತಮಿಳುನಾಡಿನಿಂದ ದೆಹಲಿಗೆ ಹೊರಟರು. ಸಿಬಿಐ ವಿಚಾರಣೆಯನ್ನು ಫೇಸ್ ಮಾಡೋದಕ್ಕೆ ದಳಪತಿ ವಿಜಯ್ ಈಗಾಗಲೇ ಅವರ ಈ ಜನನಾಯಕ ಸಿನಿಮಾ ಸಂಬಂಧಪಟ್ಟ ಹಾಗೆ ಒಂದಷ್ಟು ಗೊಂದಲ ಇದೆ. ಇನ್ನೂ ಕೂಡ ರಿಲೀಸ್ಗೆ ಅವಕಾಶ ಸಿಕ್ಕಿಲ್ಲ. ಸೆನ್ಸಾರ್ ಬೋರ್ಡ್ ವಿಚಾರವಾಗಿ ಇನ್ನು ಏಪ್ರಿಲ್ ಮೇನಲ್ಲಿ ಚುನಾವಣೆ ಕೂಡ ಬರುವಂಥದ್ದಿದೆ. ಇದರ ನಡುವೆ ಈ ಕರೂರಿನಲ್ಲಾದಂಥ ದುರಂತಕ್ಕೆ ಸಂಬಂಧಪಟ್ಟ ಹಾಗೆ 40ಕ್ಕೂ ಹೆಚ್ಚು ಮಂದಿಯಲ್ಲಿ ಪ್ರಾಣ ಕಳ್ಕೊಂಡಿದ್ದರು ಸ್ಟ್ಯಾಂಪೀಡ್ನಲ್ಲಿ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಸಿಬಿಐ ವಿಚಾರಣೆಯನ್ನು ಎದುರಿಸ್ತಾ ಇದ್ದಾರೆ ದಳಪತಿ ವಿಜಯ್. ಅವರ ನಿವಾಸದಿಂದ ಇವತ್ತು ಬೆಳಗ್ಗೆ ದೆಹಲಿಗೆ ಪ್ರಯಾಣ ಬೆಳೆಸಿದ್ರು. ಅಲ್ಲಿ ಸಿಬಿಐ ವಿಚಾರಣೆಯನ್ನು ಎದುರಿಸುವಂಥದ್ದಿದೆ. TVKಯ ಕ್ಯಾಂಪೇನ್ ಕರೂರಿನಲ್ಲಿ ಆಗುವಂಥ ಸಂದರ್ಭ ಏನು ಒಂದು ಸಮಯ ನಿಗದಿ ಮಾಡಲಾಗಿತ್ತು. ಅದಾದ ನಂತರ ಸಂಜೆ ಹೊತ್ತಿಗೆ ಮಧ್ಯಾಹ್ನ ಆಲ್ಮೋಸ್ಟ್ ಒಂದು 11 ಗಂಟೆಗೆ ರೀಚ್ ಆಗಬೇಕಾಗಿತ್ತು ಕರೂರಿಗೆ. ಆದರೆ ತಡ ಆದಂಥ ಕಾರಣ ಸಾಕಷ್ಟು ಜನ ಸೇರಿದರು. ಎಷ್ಟೋ ಮಟ್ಟಿಗೆ ಅಂತಂದರೆ ಆ ರಸ್ತೆ ಕಂಪ್ಲೀಟಾಗಿ ಫಿಲ್ ಆಗಿತ್ತು. ಕಾಲ್ ತುಳಿತದಲ್ಲಿ ಸಾವನ್ನಪ್ಪಿದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಿಬಿಐ ವಿಚಾರಣೆಗೆ ಎದುರಿಸೋದಕ್ಕೆ ಈಗ ತಮಿಳುನಾಟ ವಿಜಯ್ ಮುಂದಾಗಿದ್ದಾರೆ. ಘಟನೆ ಆದಂಥ ಸಂದರ್ಭ ಏನೇನಾಯಿತು, ಏನು ಕಾರಣ, ಜೊತೆಗೆ ಭದ್ರತೆ ಸಂಬಂಧಪಟ್ಟ ಹಾಗೆ ಇನ್ನು ಅಲ್ಲಿನ ಸರ್ಕಾರವನ್ನು ಕೂಡ ಕೇಳ್ಕೊಂಡಿದ್ರು. ಇಂಥ ಒಂದು ಜಾಗದಲ್ಲಿ ನಮ್ಗೆ ಅವಕಾಶ ಬೇಕು, ಸ್ವಲ್ಪ ಹೆಚ್ಚಿನ ಸ್ಪೇಸ್ ಇರುವಂಥ ಜಾಗದಲ್ಲಿ ಅವಕಾಶ ಕೊಡಿ ಅಂತ. ಆದರೆ ಆ ರಸ್ತೆ ಏನಿದೆ ಕರೂರಿನ ಮುಖ್ಯ ರಸ್ತೆ, ಮೇನ್ ರೋಡ್, ಅದರಲ್ಲೇ ಕ್ಯಾಂಪೇನ್ ಮಾಡೋಕ್ಕೆ ಅವಕಾಶವನ್ನು ಕಲ್ಪಿಸಲಾಯಿತು. ಸಹಜವಾಗಿಯೇ ದಳಪತಿ ವಿಜಯ್ ಬರ್ತಾರೆ ಅಂತಂದರೆ ಅಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ, ಅದು ಕೂಡ ಮಧ್ಯಾಹ್ನದೊತ್ತು ಬಂದಿರೋ ಸ್ವಲ್ಪ ಬಿಸಿಲು ಇರ್ತಾಯಿತ್ತು, ಜನ ಕೂಡ ಕಡಿಮೆ ಇರ್ತಾಯಿತ್ತು. ಆದರೆ ಯಾವಾಗ ಸ್ವಲ್ಪ ಡಿಲೇ ಆಯಿತು, ಸಂಜೆ ಬರ್ತಾರೆ ವಿಜಯ್ ಅಂತ ಗೊತ್ತಾಯಿತು, ಭಾಳಷ್ಟು ಮಂದಿ ಈ ಕೆಲಸ ಮುಗಿಸ್ಕೊಂಡು ಬಂದಂಥವ್ರು ಎಲ್ಲರೂ ಕೂಡ ವಿಜಯ್ ಅವ್ರನ್ನ ಹತ್ತಿರದಿಂದ ನೋಡಬೇಕು ಅನ್ನೋ ಕಾರಣದಿಂದಾಗಿ ಆ ಒಂದು ಧಾವಂತದಲ್ಲಿ ಒಂದು ದೊಡ್ಡ ದುರಂತ ನಡೀತು. ಇದು ವಿಜಯ್ಗೂ ಕೂಡ ಅನಿರೀಕ್ಷಿತ. ಯಾಕಂದರೆ ಬಹುತೇಕ ಎಲ್ಲ ಸಮಾವೇಶ ಇರ್ಬೋದು, ಲಕ್ಷಾಂತರ ಜನ ಸೇರಿದರು ವಿಜಯ್ ಸಮಾವೇಶದಲ್ಲಿ, TVK ಸಮಾವೇಶದಲ್ಲಿ. ಆದರೆ ಎಲ್ಲೂ ಕೂಡ ಅಂಥ ದೊಡ್ಡ ಸಣ್ಣ ಪುಟ್ಟದಾಗಿದೆ. ಆದರೆ ಭಾಳ ಈ ಲೆವೆಲ್ಗೆ ಯಾವುದೇ ದುರಂತ ಆಗಿರಲಿಲ್ಲ. ವಿಜಯ್ಗೂ ಕೂಡ ಭಾಳಷ್ಟು ದಿನ ಬೇಕಾಯಿತು ಅದರಿಂದ ಹೊರಗಡೆ ಬರೋದಕ್ಕೆ. ನಂತರ ಬಂದು ಜನರ ಮುಂದೆ ಕ್ಷಮೆ ಕೇಳಿದರು. ಜೊತೆಗೆ ಅಲ್ಲಿನ ಸರ್ಕಾರ, DMK ಗೌರ್ಮೆಂಟ್ ಏನಿದೆ, ಅವ್ರಿಗೂ ಕೂಡ ಒಂದಷ್ಟು ಎಚ್ಚರಿಕೆಗಳನ್ನು ಕೊಡುವಂಥ ಪ್ರಯತ್ನ ಮಾಡಿದ್ರು. ಏನೇ ಆದರೂ ಕೂಡ ನನ್ನನ್ನು ಫೇಸ್ ಮಾಡಿ, ನನ್ನ ನಂಬಿರುವಂಥ ಜನ ಅಥವಾ ತಮಿಳುನಾಡಿನ ಸಾಮಾನ್ಯ ಜನರನ್ನ ತೊಂದರೆಗೆ ಸಿಲುಕೋ ಹಾಗೆ ಮಾಡಬೇಡಿ ಅಂತ ಓಪನ್ ಆಗಿ ಅವ್ರು ಹೇಳಿದರು. MDH ನ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕಾ ಭರ್ತಾ, ಆಲೂ ಗೋಬಿ, ಭಿಂಡಿ ಮಸಾಲಾ, ಇನ್ನೂ ಬಹಳಷ್ಟು.